ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳಿಂದ ನಾವು ತುಂಬ ನಿರೀಕ್ಷಣೆ ಮಾಡಿದ್ವಿ. ಈ ಸತಿ ಸದನದಲ್ಲಿ ನಮ್ಮೆಲ್ಲರಿಗೂ ಕೂಡ 224 ಜನ ಶಾಸಕರಿಗೂ ಕೂಡ ಸಮಾನವಾಗಿ ಅನುದಾನ ನೀಡ್ತಾರೆ, ವಿಶೇಷ ಅನುದಾನ. ಜೊತೆಗೆ ನಮ್ಮ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿನೂ ಕೂಡ ಈಗ 2013-14ರಲ್ಲಿ 2 ಕೋಟಿ ಮಾಡಿರ್ತಕ್ಕಂಥದ್ದು. ಅದನ್ನು ಆಗಿನ ಬಜೆಟ್ ಗಾತ್ರ ಎಷ್ಟಿತ್ತು? ಸುಮಾರು ನಮಗೆ ಆವಾಗ ಬಜೆಟ್ ಗಾತ್ರ 1,21,611 ಲಕ್ಷ ಕೋಟಿ ಇತ್ತು. ಈಗ 25-26ನೇ ಸಾಲಿನಲ್ಲಿ 4,09,549 ಕೋಟಿ ಇದೆ. 10 ವರ್ಷದ ಮೇಲಾಯಿತು ಪ್ರದೇಶ ಅಭಿವೃದ್ಧಿ ಅನುದಾನವನ್ನು ಹೆಚ್ಚು ಮಾಡಿ. ಅದರಿಂದ 5 ಕೋಟಿನಾದರೂ ಅನುದಾನ ಪ್ರದೇಶ ಅಭಿವೃದ್ಧಿನ ಹೆಚ್ಚು ಮಾಡಬೇಕು ಅಂತ ಸದನದ ಮುಖಾಂತರ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಜೊತೆಗೆ ಇವತ್ತು ನಮಗೆ ಒಂದು ಮುಖ್ಯಮಂತ್ರಿಗಳು ಎಲ್ಲದರಲ್ಲೂ ಕೂಡ ಸಮಾನವಾಗಿ ಎಲ್ಲರನ್ನು ಕೂಡ 224 ಜನ ನೋಡ್ತೀನಿ ಅಂತ ಹೇಳಿದ್ರು, ಒಂದು ಅಭಿನಂದನೆಗಳು. ಅದೇ ರೀತಿ ಇವತ್ತು ಈಗ ಕಾಂಗ್ರೆಸ್ ಕಚೇರಿಯಿಂದ ಎಲ್ಲರೂ ಕೂಡ 50 ಕೋಟಿ ಹಣವನ್ನು ನೀವು ಯಾರಿಗೆ ಡಾಕ್ಟರ್ ವೆಂಕಟೇಶ್ ಹೀಗೆ ಎಲ್ಲರೂ ಕೂಡ ನೀವು 50 ಕೋಟಿ ಕೊಡಿ ಅಂತ ತಮ್ಮ ಕಚೇರಿ ಕಾಂಗ್ರೆಸ್ ಕಚೇರಿಯಿಂದ ಪತ್ರವನ್ನು ಹಾಕ್ಸಿದ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಬೇರೆ ನಮಗೆ BJPಯವ್ರಿಗಾಗ್ಬೋದು, JDSನವ್ರಿಗೆ ಆಗಲಿ ಈ ಅನುದಾನದ ಬಗ್ಗೆ ನಮ್ಮ ಯಾರಿಗೂ ಕೂಡ ಹಂಚಿಕೆ ಆಗಿಲ್ಲ ಅಂತಕ್ಕಂಥದ್ದು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ಆ ಹಂಚಿಕೆನಲ್ಲೂ ಕೂಡ ನೀವೊಂದು ಇದನ್ನು ಮಾಡಿದಿರಿ, ಏನು ನಡವಳಿನೂ ಕೂಡ ಇದು ಆರ್ಥಿಕ ಇಲಾಖೆಯಿಂದ ಬಂದಿದೆ. ಅದರಲ್ಲಿ ಏನೀಗ ಕೊಟ್ಟಿರ್ತಕ್ಕಂಥ ಯೋಜನೆ ಅಡಿನಲ್ಲಿ ಅನುದಾನದ ಬಾಕಿ ಬಿಲ್ಲುಗಳನ್ನು ಆಧರಿಸಿ ಬಿಡುಗಡೆ ಮಾಡಲಾಗುವುದು. ಮುಂಗಡವಾಗಿ ಅನುದಾನವನ್ನು ಪಡೆದೇ ನೀವು ಟೆಂಡರ್ ಕರಿಬೇಕು ಅಂತಲೂ ಕೂಡ ಇವತ್ತು ನೀವು ಅದರ ನಡವಳಿನೂ ಕೂಡ ಮಾಡಿದಿರಿ. ಇದೇನಾಗ್ತದೆ, ಕಾಂಗ್ರೆಸ್ನವರೆಲ್ಲ ಖುಷಿಯಾಗಿದ್ದಾರೆ, ನಮಗೆ ಅನುದಾನ 50 ಕೋಟಿ ಬಂದಿದೆ ಅಂತಕ್ಕಂಥದ್ದು. ಆದರೆ ಇದು ಅನುದಾನ ಇಲ್ಲದೇ ಕೂಡ ಟೆಂಡರ್ ಕರೀರಿ ಅಂತ ಇಲಾಖೆಗೆ ಹೇಳಿದ್ರೆ ಎಷ್ಟು ಸರಿ? ಯಾವ ಒಬ್ಬರು ಗುತ್ತಿಗೆದಾರರು ಅದನ್ನು ಕೆಲಸ ಮಾಡಲಿಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿಮಗೆ ಮೂಗಿಗೆ ತುಪ್ಪ ಸವರ್ತಕ್ಕಂಥ ಕೆಲಸ ಆಗಿದೆ ಅಂತ ನನ್ನ ಭಾವನೆ. ಆದ್ದರಿಂದ ದಯಮಾಡಿ 224 ಕ್ಷೇತ್ರಕ್ಕೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾನವಾಗಿ ಅನುದಾನ ಕೊಡಬೇಕು. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಬೇಡ, ದಯಮಾಡಿ ತಾವೊಂದು ವಿಶಾಲ ಹೃದಯದಲ್ಲಿ ಎಲ್ರಿಗೂ ಕೂಡ 50 ಕೋಟಿ ಹಣವನ್ನು ನೀಡಬೇಕು ಅಂತ ತಮ್ಮನ್ನು ಕೋರ್ಕೋತೇನೆ. ಮತ್ತು SCPTSPನಲ್ಲಿ ಈಗ 2 ವರ್ಷದಿಂದ ತಾವು ಹೇಳಿದ್ರಿ 50,000 ಕೋಟಿ ಮೇಲೆ ಖರ್ಚು ಮಾಡಿದ್ದೀವಿ ಅಂತ. ಬಟ್ ಎಲ್ಲೂ ಕೂಡ ಅವ್ರಿಗೆ ಅನುದಾನಕ್ಕೆ ಯಾವ SC ಕಾಲೋನಿಗಳಿರ್ಬೋದು, ವಾಲ್ಮೀಕಿ ಸಮಾಜದ ಕಾಲೋನಿಗಳಿಗೆ ನಾವು ಒಂದು CC ರೋಡು ಕೂಡ 2 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. SCPTSPನಲ್ಲಿ ಇದಕ್ಕೆ ವಿಶೇಷವಾಗಿ ಹೆಚ್ಚಿನ ಹಣ ಬರ್ತಾಯಿತ್ತು. ಅದನ್ನು ಕೂಡ ಕೆಲವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಅನಾಹುತಗಳಿಂದ ಇದು ಕುಂಠಿತ ಆಗಿದೆ. ದಯಮಾಡಿ ಅದನ್ನು ಇತ್ಯರ್ಥ ಮಾಡಿಕೊಂಡು ಆ ಸಮಾಜಕ್ಕೆ ಅಭಿವೃದ್ಧಿಗೆ, ಅಲ್ಲಿ ವಿದ್ಯಾಭ್ಯಾಸಕ್ಕೆ, ಆ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಅಲ್ಲಿ ಕಾಲೋನಿಗಳ ಅಭಿವೃದ್ಧಿಗೆ ಹೆಚ್ಚಿನ ಹಣ ಕೊಡಲಿಕ್ಕೆ ಇದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಮತ್ತು ಈ 2 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಇವ್ರ ಕಡೆ ಒಂದು ಮನೆನೇ ನಂಬ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ 1,40,000 30,000 ಹಣ ಕೊಡ್ತಾರೆ. ಅದು ಯಾವುದಕ್ಕೂ ಕೂಡ ಸಾಲಲ್ಲ. ಮತ್ತೆ ಅವ್ರನ್ನ ಸಾಲಗಾರನಾಗೆ ಮಾಡ್ತಾ ಇದ್ದೀರ ನೀವು. ಇವತ್ತು ಸರ್ಕಾರ ಅದು ಬೇಸ್ಮೆಂಟ್ಗಾಗಲ್ಲ ಅವ್ರಿಗೆ ನಾವು ಕೊಡ್ತಕ್ಕಂಥ ದುಡ್ಡು ಅಂತಕ್ಕಂಥದ್ದು ಆ ಫಲಾನುಭವಿಗಳ ಕೊರಗೇನಿದೆ. ಆದ್ದರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಈಗ ನಾವು ಬೇರೆ ಒಂದು 5 ಲಕ್ಷದ ಮೇಲ್ಪಟ್ಟ ಹಣವನ್ನು ಈ ಹೌಸಿಂಗಲ್ಲಿ ಮಾಡಬೇಕು. ಅದ್ರ ಬಗ್ಗೆನೂ ಕೂಡ ಮರುಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಅಧ್ಯಕ್ಷರೇ. ಜೊತೆಗೆ ನಾವು ಯಾವಾಗಲೂ ಕೂಡ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಅವ್ರದ್ದೇ ಆದಂಥ ರಾಜಕೀಯ ಶಕ್ತಿ ಸ್ಥಾನಮಾನ ಕೊಡಬೇಕು, ಅವ್ರದ್ದೇ ಆದಂಥ ರೀತಿಯಲ್ಲಿ ನಾವು ಎಲ್ಲ ಚುನಾವಣೆಗಳನ್ನ ಎದುರಿಸಬೇಕು ಅಂತ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಆಗಿ ಎಷ್ಟು ವರ್ಷ ಆಯಿತು ಸನ್ಮಾನ್ಯ ಅಧ್ಯಕ್ಷರೇ? ಅಲ್ಲಿ ಅದಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಈ ಸರ್ಕಾರ ಮಾಡಬೇಕು. ಈ ಸರ್ಕಾರ ನಾವೆಲ್ಲದನ್ನು ಕೂಡ ಘೋಷಣೆ ಮಾಡಿದ್ದೀವಿ, ಎಲ್ಲದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ, ಹೆಮ್ಮೆಯಿಂದ ಬೀಗ್ತಾ ಇದ್ದಾರಲ್ಲ. ಈಗ ಯಾಕೆ ಇದನ್ನು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡೋಕ್ಕೆ ಕೋರ್ಟ್ಗೆ ಇವರು ಸಬೂಬನ್ನು ಹೇಳ್ಕೊಂಡು ಹೊರಟಿದ್ದಾರೆ? ಇದನ್ನು ಸ್ಪಷ್ಟೀಕರಣ ನೀಡಬೇಕು. ಮತ್ತು ಕಾರ್ಪೊರೇಷನ್ ಚುನಾವಣೆನೂ ಅಷ್ಟೇ, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನೂ ಕೂಡ ಮಾಡಲಿಕ್ಕೆ ಯಾಕೆ ಹಿಂಜರಿಕೆ ಇವ್ರಿಗೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಈಗ ಅವ್ರದ್ದೇ ಆದಂಥ ಹೊಸ ಈ ಸರ್ಕಾರ ಬಂದ ಮೇಲೆ ಯಾರೂ ಕೂಡ ಸರ್ಕಾರದ ವಿರುದ್ಧ ಶಾಸಕರುಗಳು ಯಾರೂ ಧ್ವನಿ ಎತ್ತಲಿಲ್ಲ. ಅಶೋಕ್ ಅವರು ಹೇಳಿದ ರೀತಿಯಲ್ಲಿ ಮತ್ತೆ ನಾನು ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗಲಿಲ್ಲ. ಈ ಒಂದು ಸಂಪ್ರದಾಯ ಹೊಸದಾಗಿ ಪ್ರಾರಂಭ ಆಗಿದೆ. ಈ ಸಲ ಸರ್ಕಾರ ಬಂದ ಮೇಲೆ ಹೊಸದಾಗಿ ಆಡಳಿತ ಪಕ್ಷದ ಶಾಸಕರೇ ಧ್ವನಿ ಸರ್ಕಾರದ ಬಗ್ಗೆ ಎತ್ತತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲ
ಎಲ್ಲ ಬೆಲೆಗಳು ಕೂಡ ಗಗನಕ್ಕೆ ಏರಿರ್ತಕ್ಕಂಥದ್ದು, ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಹಾಕಿರ್ತಕ್ಕಂಥದ್ದು. ಉದಾಹರಣೆಗೆ ನಾನೇ ನಿಮ್ಮ ಮಂಗಳೂರು ಇದು ಗಡಿನಲ್ಲಿ ಕೇರಳದಿಂದ ಮರ ನಮ್ಮ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ರಲ್ಲಿ, ಎಲ್ಲಿ ಉಡುಪಿನಲ್ಲಿ ಬಾರ್ಕೂರಲ್ಲಿ ಕೆತ್ತನೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಪ್ರತಿ ವರ್ಷ ಏನಿತ್ತು 2,000 ರೂಪಾಯಿ ನಮ್ಮ ಎಂಟ್ರಿ ಟ್ಯಾಕ್ಸ್ ಇತ್ತು. ಅದನ್ನ ಇವಾಗ 20,000 ರೂಪಾಯಿ ಮಾಡಿದ್ದಾರೆ ಅಧ್ಯಕ್ಷ, ಒಂದು ವೆಹಿಕಲ್ಗೆ. 10 ಪಟ್ಟು ಹೆಚ್ಚು ಮಾಡಿರ್ತಕ್ಕಂಥದ್ದು. ಎಷ್ಟು ತೆರಿಗೆನ ಹೆಚ್ಚು ಮಾಡಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ ಅಂತಕ್ಕಂಥದ್ದು ನೀವು ಆಲೋಚನೆ ಮಾಡಬೇಕು. ಮತ್ತು ಸ್ಟ್ಯಾಂಪ್ ಡ್ಯೂಟಿ, GST ಎಲ್ಲದನ್ನೂ, GST ಎಲ್ಲ 2,000 ಇತ್ತು ಹೋದ ವರ್ಷ, ಈ ವರ್ಷ 20,000 ಮಾಡಿದ್ದಾರೆ. ನೆನ್ನೆಯನ್ನು ನಾವು ಕಟ್ಟಿ ಹೋದಂಥದ್ದು ನನಗೆ ಇದಿದೆ. ಅದ್ರ ಜೊತೆಯಲ್ಲಿ ಇವತ್ತು ಈ ಒಂದು ಸರ್ಕಾರ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಜನ ಕಾಂಗ್ರೆಸ್ ಶಾಸಕರು ಇರೋ ಕಡೆಯಲ್ಲಿ BJPಗೆ ಹೆಚ್ಚು ಮತ ಬಂದಿದೆ ಅವರೇ ಕೂಡ ಯೋಚನೆ ಮಾಡಲಿ, ತರಿಸ್ಕೊಳ್ಳಿ, ಮುಖ್ಯಮಂತ್ರಿಗಳು ತರಿಸ್ಕೊಂಡು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅವರ ಒಂದು ಏನು ಸರ್ಕಾರದ ಅಭಿಪ್ರಾಯ ಜನಗಳ ಮೇಲಿದೆ ಅಂತಕ್ಕಂಥದ್ದು ಅವ್ರಿಗೆ ಕೂಡ ಗೊತ್ತಾಗ್ತದೆ. ಆದ್ದರಿಂದ ಇವತ್ತು ದಯಮಾಡಿ ನಾವೆಲ್ಲ ನಿರೀಕ್ಷಣೆ ಮಾಡೋದು ಮುಖ್ಯಮಂತ್ರಿಯಿಂದ, ಇವತ್ತು ಈ ಸದನದಲ್ಲೇ ದಯಮಾಡಿ ನೀವು ನಮಗೆಲ್ಲ ಕೂಡ ಅನುದಾನನ ಘೋಷಣೆ ಮಾಡಬೇಕು. ಇವತ್ತು ಎಲ್ಲ ಭಾಗದಲ್ಲೂ ಕೂಡ ಜನ ಇವತ್ತು ಶಾಸಕರು ಇರ್ಬೋದು, ಸರ್ಕಾರನೂ ಕೂಡ ಒತ್ತಾಯ ಮಾಡ್ತಾರೆ. ಅದರಿಂದ 50 ಕೋಟಿನ ಇವತ್ತು ಎಲ್ಲ 24 ಕ್ಷೇತ್ರಕ್ಕೂ ಘೋಷಣೆ ಮಾಡಬೇಕು ಅಂತ ನಾನು ಒತ್ತಾಯ